ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಜ್ಯೋತಿಷ್ಯ ಬೆಳಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿದೆ. ಹಾಗಿದ್ರೆ ಜೂನ್ ತಿಂಗಳಿಂದ ದ್ವಿತೀಯಾರ್ಧದಿಂದ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಮಿಥುನ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಜ್ಯೋತಿಷ್ಯ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮಿಥುನ ರಾಶಿಯವರಿಗೆ ಲಾಭವೋ ನಷ್ಟವೋ ಅಂತ ಕೇಳೋದಾದರೆ, ಈ ತಿಂಗಳಲ್ಲಿ ಮಿಥುನ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ನಿಮ್ಮ ಆರೋಗ್ಯ, ಉದ್ಯೋಗ, ಕುಟುಂಬ, ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಯಾವುದರಲ್ಲಿ ಶುಭ, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಜ್ಯೋತಿಷ್ಯ ಬೆಳಕು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು, ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಜೂನ್ ಅಂದರೆ ಪರಭವ ನಾಮ ಸಂವತ್ಸರದ ಜೂನ್ ತಿಂಗಳಿಂದ ಈ ರಾಶಿಯವರಿಗೆ ಅಂದರೆ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನ, ವ್ಯಾಪಾರ ಮತ್ತು ಶಿಕ್ಷಣದಲ್ಲಿ ಈ ಮೂರರಲ್ಲೂ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ವೃತ್ತಿ ಜೀವನದಲ್ಲಿ ಪ್ರಗತಿ. ಇಂದು ಹೊಸ ವರ್ಷ ಪರಾಭವ ನಾಮ ಸಂವತ್ಸರದ ಪ್ರಾರಂಭದಿಂದ ಅಂದರೆ ದ್ವಿತೀಯಾರ್ಧದ ತಿಂಗಳಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಯವರಿಗೆ ಉತ್ತಮವಾಗಿರಲಿದೆ. ವೃತ್ತಿ ಜೀವನ ಈ ಅವಧಿಯಲ್ಲಿ ಹೊಸ ಅವಕಾಶಗಳು, ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಮತ್ತು ಉನ್ನತ ಪದವಿ ದೊರಕುವಂತಹ ಅವಕಾಶಗಳು ಸಿಗಬಹುದು. ವ್ಯಾಪಾರದಲ್ಲಿ ಲಾಭ ಅಂದರೆ ಮಿಥುನ ರಾಶಿಗೆ ಸೇರಿದ ವ್ಯವಹಾರಗಳಿಗೆ ಅಥವಾ ವರ್ಷ ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ. ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು ಮತ್ತು ಹೊಸ ವ್ಯಾಪಾರ ಸಂಬಂಧಗಳು ಸೃಷ್ಟಿಯಾಗಬಹುದು. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯವು ಉತ್ತಮವಾಗಿರಲಿದೆ. ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಜನರಿಗೆ ಇದು ಶುಭ ಸಮಯವಾಗಿರಲಿದೆ. ಗುರುಗ್ರಹದ ಸಂಚಾರವು ನಿಮಗೆ ಜ್ಞಾನ ಮತ್ತು ಯಶಸ್ಸಿನಲ್ಲಿ ಹೆಚ್ಚಳವನ್ನುಂಟು ಮಾಡಬಹುದು. ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಇನ್ನು ಶನಿ 10ನೇ ಮನೆಯಲ್ಲಿ ಚಲಿಸುವ ಕಾರಣ ಈ ತಿಂಗಳಿನಿಂದ ವೃತ್ತಿ ಜೀವನದಲ್ಲಿ ಪರೀಕ್ಷೆಗಳು ಎದುರಾಗಬಹುದು. ಸಹನೆಯೊಂದಿಗೆ ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸುವುದರಿಂದ ಶಾಶ್ವತ ಯಶಸ್ಸು ದೊರಕುವುದು ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ. ಇನ್ನು ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಧನಲಾಭ. ಜೂನ್ರಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ಮಿಥುನ ರಾಶಿಯವರಿಗೆ ಧನಲಾಭದ ಸಾಧ್ಯತೆಗಳು ಹೆಚ್ಚಾಗಿರುವುದು. ಈ ಅವಧಿಯಲ್ಲಿ ನಿಮ್ಮ ಹಳೆಯ ಕಳೆದು ಹೋದಂತಹ ಹಣವನ್ನು ವಾಪಸ್ಸು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರಬಹುದು ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸಬಹುದು. ಆರ್ಥಿಕ ದೃಷ್ಟಿಗೆ ಸಂಬಂಧಿಸಿದಂತೆ ಈ ತಿಂಗಳಿನಿಂದ ಮಿಥುನ ರಾಶಿಯವರಿಗೆ ಸ್ಥಿರವಾಗಿರುವುದು. ಇದರಿಂದ ಭವಿಷ್ಯಕ್ಕೆ ಸಂಬಂಧಿಸಿದ ಉತ್ತಮ ಉಳಿತಾಯವನ್ನು ಮಾಡಲು ಸಾಧ್ಯವಾಗಬಹುದು ಸ್ನೇಹಿತರೆ. ಇನ್ನು ನಿಮ್ಮ ಪ್ರೀತಿ ಜೀವನ, ವೈವಾಹಿಕ, ಕುಟುಂಬದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಅನುಕೂಲಕರ ಸಂಬಂಧ. ಮಿಥುನ ರಾಶಿಗೆ ಸೇರಿದ ಜನರ ಪ್ರೇಮ ಜೀವನದಲ್ಲಿ ಗುರುಗ್ರಹದ ಸಕಾರಾತ್ಮಕ ಪ್ರಭಾವವನ್ನು ನೋಡಬಹುದಾಗಿದೆ. ಇದರಿಂದಾಗಿ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗಬಹುದು ಸ್ನೇಹಿತರೆ. ಮಿಥುನ ರಾಶಿಯವರಿಗೆ ಜೂನ್ ತಿಂಗಳ ಮೊದಲ 2-3 ವಾರಗಳಲ್ಲಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಹೊಂದುವುದು ಉತ್ತಮ. ತಪ್ಪು ತಿಳುವಳಿಕೆ ಮತ್ತು ಕೆಟ್ಟ ಶಬ್ದಗಳ ಬಳಕೆಯಿಂದಾಗಿ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗಬಹುದು, ಮನಸ್ತಾಪ ಹೆಚ್ಚಾಗಬಹುದು, ವಾದ ವಿವಾದಗಳು, ಜಗಳಗಳು ಕೂಡ ಉಂಟಾಗಬಹುದು. ಇನ್ನು ವರ್ಷದ ದ್ವಿತೀಯಾರ್ಧ ತಿಂಗಳು ಅಂದರೆ ಜೂನ್ ತಿಂಗಳು ಸ್ನೇಹಿತರೆ, ಈ ತಿಂಗಳಿಂದ ನಿಮ್ಮ ಪ್ರೇಮ ಸಂಬಂಧಗಳು ಬಲಗೊಳ್ಳಬಹುದು. ಪ್ರೇಮ ಸಂಬಂಧಗಳಲ್ಲಿ ನಿಧಾನವಾಗಿ ಗೌರವ ಹೆಚ್ಚಾಗಲಿದೆ ಮತ್ತು ಸ್ನೇಹದಿಂದ ಪ್ರೀತಿಯ ಸಂಬಂಧ ಮತ್ತಷ್ಟು ಗಾಢವಾಗಬಹುದು.
ಇನ್ನು ಈ ತಿಂಗಳ ನಂತರ ಕುಟುಂಬದ ವಾತಾವರಣ ಹೆಚ್ಚು ಶಾಂತಿಯಿಂದ ಕೂಡಿರುವುದು ಮತ್ತು ಒತ್ತಡ ಕಡಿಮೆಯಾಗಬಹುದು ಸ್ನೇಹಿತರೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಈ ತಿಂಗಳಿಂದ ಆರಂಭದಿಂದನೂ ಕೂಡ ಕೇತು ಗ್ರಹದ ಪ್ರಭಾವದಿಂದಾಗಿ ಮಿಥುನ ರಾಶಿಯವರ ಏಕಾಗ್ರತೆ ಕಡಿಮೆ ಆಗಬಹುದು ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವಂತಹ ಸಂಭವ ಸಾಕಷ್ಟು ಹೆಚ್ಚಾಗಬಹುದು. ವರ್ಷದ ಕೊನೆಯ ತಿಂಗಳುಗಳಲ್ಲೂ ಕೂಡ, ಅಂತಂದರೆ ಈ ತಿಂಗಳಿಂದ ಕೊನೆಯ ತಿಂಗಳುಗಳಲ್ಲೂ ಕೂಡ ಕೆಲಸದ ಒತ್ತಡದಿಂದ ದಣಿವು ಮತ್ತು ನಿದ್ರೆಹೀನತೆ ಸಮಸ್ಯೆ ಉಂಟಾಗಬಹುದು ನಿಮಗೆ. ಇದರಿಂದಾಗಿ ನಿಮಗೆ ಹೆಚ್ಚಿನ ಶಾರೀರಿಕ ಸಮಸ್ಯೆ ಬರಬಹುದು. ಒತ್ತಡವನ್ನು ಅಂದರೆ ಕಡಿಮೆ ಮಾಡ್ಕೋಬೇಕಾಗುತ್ತದೆ. ಕೆಲಸ ಒತ್ತಡದಿಂದ ದಣಿವು ಉಂಟಾಗಬಹುದು. ಆದ್ದರಿಂದ ನಿದ್ರೆ ಮತ್ತು ಆಹಾರವನ್ನು ನಿರ್ಲಕ್ಷಿಸಬೇಡಿ. ವಾಕಿಂಗ್, ಸರಳ ಆಹಾರ ಮತ್ತು ಸಾಕಷ್ಟು ನೀರು ನಿಮ್ಮನ್ನು ಸಮತೋಲನದಲ್ಲಿರಿಸಬಹುದು ಸ್ನೇಹಿತರೆ. ಚೆನ್ನಾಗಿ ನೀರನ್ನು ಕುಡಿಯುವುದರಿಂದನೂ ಕೂಡ ಉಷ್ಣತೆ ಕಡಿಮೆಯಾಗಲಿದೆ, ನಿದ್ರೆ ಸ್ವಲ್ಪ ಜಾಸ್ತಿ ಆಗಲಿದೆ ಸ್ನೇಹಿತರೆ. ಇನ್ನು ಆಹಾರವನ್ನು ನಿರ್ಲಕ್ಷಿಸಬೇಡಿ. ಒತ್ತಡದಿಂದ ವಾಕಿಂಗ್ ಮಾಡಿ, ಸರಳ ವ್ಯಾಯಾಮವನ್ನು ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ದೇಹವು ಬೇಗನೆ ಚೇತರಿಸಬಹುದು. ಇನ್ನು ಮಿಥುನ ರಾಶಿಯವರಿಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಬುಧ ಮಂತ್ರವನ್ನು 108 ಬಾರಿ ಜಪ ಮಾಡಿರಿ. ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದು ಕೂಡ ಶುಭವನ್ನುಂಟು ಮಾಡಬಹುದು ನಿಮಗೆ ಸ್ನೇಹಿತರೆ. ಪ್ರತಿ ಬುಧವಾರ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸಬೇಕಾಗುತ್ತದೆ. ಇನ್ನು ಬೆಳಗ್ಗಿನ ಬೇಗ ಎದ್ದು ಬೆಳಗಿನ ಜಾವದಲ್ಲಿ ಸೂರ್ಯದೇವನಿಗೆ ನೀರನ್ನು ತುಂಬಿಸುವ ಮೂಲಕ ಅಗ್ರವನ್ನು ಅರ್ಪಿಸುವುದು, ಅಂದರೆ ತಾಮ್ರದ ಪಾತ್ರೆಯಲ್ಲಿ ಸ್ನೇಹಿತರೆ ನೀರು ತುಂಬಿಸುವ ಮೂಲಕ ಅಗ್ರವನ್ನು ಅರ್ಪಿಸಬಹುದು. ಮತ್ತು ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಬಹಳ ಮುಖ್ಯ. ಇನ್ನು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ವಿಷ್ಣುವಿನ ಆರಾಧನೆ ಮಾಡಿ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ. ಮಿಥುನ ರಾಶಿಯ ಜನರು ಈ ತಿಂಗಳಲ್ಲಿ ಗೋಮಾತೆಯನ್ನು ಪೂಜಿಸಬೇಕು ಮತ್ತು ಸಾಧ್ಯವಾದಷ್ಟು ಸೌಮ್ಯವಾಗಿರಬೇಕು. ಅಂದರೆ ಜಾಸ್ತಿ ಪದೇ ಪದೇ ವಾದ ವಿವಾದವನ್ನು ಮಾಡಬೇಡಿ. ದೇವಸ್ಥಾನಗಳಿಗೆ ನಿಯಮಿತವಾಗಿ ಭೇಟಿ ನೀಡಿ ಮತ್ತು ಪೂಜೆಗಳನ್ನು ನೆರವೇರಿಸಿ. ಈ ತಿಂಗಳಲ್ಲಿ ಕನಿಷ್ಠ 10 ಅಂಧರಿಗೆ, ಅಂದರೆ ಕಣ್ಣಿಲ್ಲದವರಿಗೆ ಆಹಾರವನ್ನು ನೀಡಬೇಕು. ವಸ್ತ್ರ, ಬಟ್ಟೆಯನ್ನು ದಾನ ಮಾಡಿ. ನಿಮ್ಮ ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಅನುಸರಿಸಿ ಆಹಾರವನ್ನು ದಾನ ಮಾಡುವುದು ಶುಭ ಫಲವನ್ನು ನಿಮಗೆ ನೀಡಲಿದೆ. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಮಿಥುನ ರಾಶಿಯವರು ಗಳಿಸಲಿದ್ದೀರಿ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಅತಿ ಹೆಚ್ಚಾಗಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅತಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.